ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಹಲವು ಸಂಚಿಕೆಯಲ್ಲಿ ನಾವು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗುವುದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಇದನ್ನು ಮುಂದುವರಿಸಿಕೊಂಡು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಪರೀಕ್ಷೆಯ ಸಮಯಗಳು, ಈಗಾಗಲೇ ಮಧ್ಯವಾರ್ಷಿಕ ಪರೀಕ್ಷೆಗಳು, ಆಮೇಲೆ ಕಿರು ಪರೀಕ್ಷೆಗಳು, ಆಮೇಲೆ ಪೂರ್ವ ಪರೀಕ್ಷೆಗಳು, ಆಮೇಲೆ ಮಹಾಪರೀಕ್ಷೆಗಳು, ಹೀಗೆ ಒಂದು ರೀತಿಯಲ್ಲಿ ಈ ಋತುಗಳು ಅಥವಾ ತಿಂಗಳಿಗೆ ಹಂತ ಹಂತವಾಗಿ ಬೇರೆ ಬೇರೆ ಪರೀಕ್ಷೆಗಳು ಇದ್ದೇ ಇರ್ತವೆ. ಇತ್ತೀಚೆಗೆ ಒಂದು ಪುಸ್ತಕವನ್ನು ಗಮನಿಸಿಕೊಂಡೆ. ಆ ಪುಸ್ತಕದಲ್ಲಿ ಜೂನ್ನಿಂದ ಮಾರ್ಚ್ ವರೆಗೆ ವಿದ್ಯಾರ್ಥಿಗಳು ಹೇಗಿರ್ತಾರೆ, ಅವರ ವೈಖರಿ, ಅವರ ಗುಣ, ಅವರ ಸ್ವಭಾವ, ಅವರ ರೀತಿ, ಅವರ ನೀತಿ ಹೇಗಿರುತ್ತೆ ಮತ್ತು ಹೇಗಿರಬೇಕು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಅಕ್ಷರದ ಮೇಲೆ ಹರಡಿದ್ರು. ನಾನು ಆ ಹರಡಿರುವ ವಿಷಯಗಳನ್ನ ನಿಮಗೆ ಮೊಗೆದು ನೀಡ್ತಾ ಇದ್ದೇನೆ. ಈಗ ಜೂನ್ ತಿಂಗಳು ಬಂತು ಅಂದ ಕೂಡಲೇ ನಿಮ್ಗೆ ಗೊತ್ತಿದೆ, ಎಲ್ಲ ಶಾಲೆಗಳು ಕಾಲೇಜುಗಳು ಪುನಾರಂಭ. ಶಾಲೆಯ ಈಗಂತೂ ಶಾಲೆಯ ಪ್ರಾರಂಭೋತ್ಸವ ಅಂತ ಕರೀತಾರೆ. ಅವತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದಿರ್ತಾರೆ, ಹೊಸ ಪರಿಚಯ ಆಗಿರುತ್ತೆ, ಯಾರನ್ನ ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಒಂದು ಸಣ್ಣಗೆ ಭಯ ಇರ್ಬೋದು. ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಕ್ಕಳಿಗೆ, PUCಗೂ ಇರಬಹುದು. ಸ್ನಾತಕದಲ್ಲಿ ಇರ್ಲಿಕ್ಕಿಲ್ಲ, ಸ್ನಾತಕೋತ್ತರೂ ಇರ್ಲಿಕ್ಕಿಲ್ಲ, ಭಯ. ಹೊಸ ಪುಸ್ತಕ, ಹೊಸ ಪರಿಸರ, ಸ್ವಲ್ಪ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಸಣ್ಣನೆಯ ಕಂಪನ ಇದ್ದೇ ಇರುತ್ತೆ. ಇದು ಜೂನ್ ತಿಂಗಳಲ್ಲಿ ಒಬ್ಬ ವಿದ್ಯಾರ್ಥಿಯ ಲಕ್ಷಣ. ಜುಲೈ ಬಂದಾಗ ವಾತಾವರಣ ತಿಳಿಯಾಗಿರುತ್ತೆ. ಹೊಸ ಸ್ನೇಹಿತರು ಮಾತನಾಡೋಕೆ ಶುರು ಮಾಡಿರ್ತಾರೆ, ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳಿರ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಹಗುರವಾದ ಭಾವನೆ. ಅದೇ ಆಗಸ್ಟ್ ತಿಂಗಳು ಬಂದಾಗ ಅಲ್ಲಿ ಸಬ್ಜೆಕ್ಟಿನ ಒಂದು ಪರಿಪೂರ್ಣತೆ ಗೊತ್ತಾಗಿರುತ್ತೆ. ಆಮೇಲೆ ಯಾವ ಶಿಕ್ಷಕ ಅತ್ಯುತ್ತಮವಾಗಿ ಉತ್ತಮವಾಗಿ ಪಾಠ ಮಾಡ್ತಾರೆ, ನನಗೆ ಸಿಕ್ಕಿರುವಂತ ಗೆಳೆಯ ಗೆಳತಿಯರು ಹೇಗಿದ್ದಾರೆ, ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಅದರ ಜೊತೆಗೇನೆ ನನ್ನ ಪ್ಲಾನಿಂಗ್, ನನ್ನ ಯೋಜನೆ ಹೇಗಿರಬೇಕು, ಇದು ಕೂಡ ಗೊತ್ತಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಇನ್ನು ಸೆಪ್ಟೆಂಬರ್, ಇಲ್ಲಿ ಸ್ವಲ್ಪ ಕೆಲವೊಮ್ಮೆ ವಾತಾವರಣ ಬಿಗಡಾಯಿಸಬಹುದು. ಕೆಲವು ಪಾಠಗಳು ನಿಧಾನವಾಗಿ ಕಷ್ಟ ಆಗ್ತಾ ಇದೆ. ಇದು ಪ್ರೈಮರಿ ಅಲ್ಲ, ಹೈಸ್ಕೂಲು. PUC ಇದ್ರೆ ಇದು ಹೈಸ್ಕೂಲ್ ಅಲ್ಲ, ಇದು ನಾನೇ ಆಯ್ಕೆ ಮಾಡಿಕೊಂಡ ವಿಷಯ, ಅದು ಸೈನ್ಸು, ಕಾಮರ್ಸು, ಆರ್ಟ್ಸು, ಹೀಗಿನ ಒಂದು ವಾತಾವರಣ. ಅಥವಾ ನಾನಿನ್ನೂ ಯಾವುದನ್ನು ಕೂಡ ಪೂರ್ತಿಯಾಗಿ ಬರೆದುಕೊಂಡಿಲ್ಲ, ನನ್ನ ನೋಟ್ಸ್ ಪೂರ್ತಿ ಆಗಿಲ್ಲ, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿ ಅದರಲ್ಲೇ ದಿನ ಕಳೆದೋಯ್ತು. ಅಥವಾ ಶಾಲೆಯ ಪ್ರತಿಭಾ ಕಾರಂಜಿಯೊಳಗೆ ನಾನು ಮುಳುಗಿ ಹೋಗ್ಬಿಟ್ಟೆ, ಏನು ಮಾಡೋದು, ಈ ರೀತಿಯ ಒತ್ತಡಗಳು. ಇನ್ನು ಅಕ್ಟೋಬರ್ ಬಂದಾಗ ಸ್ವಲ್ಪ ದಿವಸ ರಜೆ ಇದೆ ಇಲ್ಲಿ. ಆದರೂ ಕೂಡ ರಜೆಯಲ್ಲಿ ಕೂಡ, ದಸರಾ ರಜೆಯಲ್ಲಿ ಕೂಡ ತರಗತಿಗಳು. ನನಗೆ ಸ್ವಲ್ಪ ಸಮಯ ಕೂಡ ಸಿಕ್ಕಿಲ್ಲ. ನಾನು ಮಧ್ಯವಾರ್ಷಿಕ ರಜೆ ಬರೋದು ಯಾವಾಗಲೂ ವಿಕಸನಕ್ಕಾಗಿ ಅಂತ ಹೇಳ್ತಾರೆ, ವಿರಾಮಕ್ಕಾಗಿ ಅಲ್ಲ. ಕೊನೆಯ ರಜೆ ಮಾತ್ರ ವಿರಾಮಕ್ಕಾಗಿ. ಇಲ್ಲಿ ನಾನು ಹೇಗೆ ನನ್ನ ಅವಲೋಕನ ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಅಂಕವನ್ನ ಪಡೀಲಿಕ್ಕೆ ಪ್ರಯತ್ನ ಪಡಬೇಕು, ಯೋಚನೆ ಮಾಡಬೇಕಾಗತ್ತೆ. ಇನ್ನು ನವೆಂಬರ್ ತಿಂಗಳು ಮಕ್ಕಳ ದಿನಾಚರಣೆ, ಮಕ್ಕಳ ಹಬ್ಬ.
ನನ್ನ ವಿದ್ಯಾಭ್ಯಾಸ ಹೇಗಿದೆ ಎಂಬುದು ಸ್ವಲ್ಪ ಸಾಧಾರಣವಾಗಿ ಅರಿವಾಗುತ್ತೆ. ಒತ್ತಡ ಹೆಚ್ಚಾಗುತ್ತೆ. ಎಲ್ಲೋ ಒಂದ್ ಕಡೆ ಓದಿದ್ದು ನೆನಪುಳಿಯೋದಿಲ್ಲ, ನನ್ನ ಸ್ಮರಣ ಶಕ್ತಿ ಕಡಿಮೆಯಾಯಿತು ಅದು ಅನ್ಸ್ಬೋದು. ಯಾಕೋ ಓದ್ನಲ್ಲಿ ಆಸಕ್ತಿ ಮೂಡ್ತಾ ಇಲ್ಲ, ಆ ರೀತಿ ಯೋಚನೆಗಳು. ಯಾಕೆ ಹೀಗಾಯಿತು? ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ದು ನನಗೆ ಕಡಿಮೆ ಆಯಿತು, ಅಥವಾ ಮಾರ್ಕ್ಸ್ ಸಿಕ್ಕಿದವನು ಈ ಮಾರ್ಕನ್ನು ನಾನು ಮುಂದೆ ಕಾಪಾಡುವುದು ಹೇಗೆ, ಯಾವ ರೀತಿಯಲ್ಲಿ ಅದೇ ಮಟ್ಟವನ್ನ ಕಾಪಾಡಿಕೊಳ್ಬೇಕು, ಅದೇ ರೀತಿಯ ಮಾರ್ಕುಗಳು ಬರಬೇಕು, ರಿಮಾರ್ಕುಗಳು ದೂರ ಇರಬೇಕು. ಡಿಸೆಂಬರ್ ಬಂದ ಹಾಗೆ ಹತ್ರ ಬರ್ತಾ ಇದೆ. ಪರೀಕ್ಷೆ ಭಯ ಆರಂಭಗೊಳ್ಳುತ್ತದೆ. ಭಯದ ಬೇರೆ ಬೇರೆ ಕಲ್ಪನೆಗಳು ಈ ರೀತಿಯೆಲ್ಲ ಹಾಗೆ ಆಗತ್ತೆ ವಿದ್ಯಾರ್ಥಿಗೆ. ಜನವರಿ ಬರ್ತಾ ಇದ್ದಂಗೆ ನಾವು SLC ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿದ್ರೆ, ಜನವರಿಯಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆರಂಭ. ಅದರ ಜೊತೆಯಲ್ಲಿ ಡಿಸೆಂಬರ್ ಒಳಗಡೆ ಎಲ್ಲಾ ಪಠ್ಯಗಳು ಮುಗಿದಿರುತ್ತೆ. ಕೆಲವು ಅರ್ಥವಾಗಿರೋದಿಲ್ಲ, ಅರ್ಥವಾಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಏನ್ ಮಾಡೋದು? ಬೇರೆ ಬೇರೆ ಆತಂಕಗಳು. ಜನವರಿಲ್ಲ ಏನ್ ಮಾಡೋದು? ಪೂರ್ವ ಪರೀಕ್ಷೆ, ಪ್ರಿಪರೇಟರಿ ಎಕ್ಸಾಮ್ ಇದೆ. ಮನೆಯಲ್ಲಿ ಸಮಸ್ಯೆ ಇರಬಹುದು, ಮನೆಯಲ್ಲಿ ಕೆಲವು ಸಮಸ್ಯೆ ಇದೆ. ಈ ತಿಂಗಳ ಒಳಗಡೆ ನಡುವೆಯಲ್ಲಿಯೇ ಫೆಬ್ರವರಿ ಬಂದೇ ಬಿಡ್ತು. ಮೊದಲ ಪ್ರಿಪರೇಟರಿ ಮುಗ್ದಿದೆ, ಮಾರ್ಕ್ ಚೆನ್ನಾಗಿರ್ಬೋದು. ಚೆನ್ನಾಗಿದ್ರೆ ಮತ್ತೆ ಪುನಃ ಅದೇ ಈ ಅಂಕವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಚೆನ್ನಾಗಿಲ್ದೆ ಹೋದ್ರೆ ನಾನು ಇನ್ನು ಯಾವ ರೀತಿಯಲ್ಲಿ ಓದ್ಬೇಕಾಗತ್ತೆ? ಡಿಸ್ಟ್ರಿಕ್ಟ್ ಆಗಿದೆ, ಸ್ಟೇಟ್ ಇದೆ, ಆಮೇಲೆ ಕೊನೆಯ ಪರೀಕ್ಷೆ ಇದೆ. ಆಗ ಕೆಲವರು ಸಲಹೆ ಕೊಡ್ಬೋದು, ಮಾರ್ಕ್ ಕಮ್ಮಿ ಇದ್ರೆ, ನೋಡಪ್ಪ ಸ್ವಲ್ಪ ಟ್ಯೂಷನ್ ತಗೋ, ಟೀಚರನ್ನ ಕೇಳು. ಅಷ್ಟೇ ಹೊತ್ನಲ್ಲಿ ಈ ಬೇರೆ ಬೇರೆ ಏನಾಗ್ಬಿಡುತ್ತೆ, ಕ್ಲಾಸ್ ಮೇಲೆ ಕ್ಲಾಸ್ ಆಗ್ತಾ ಇರ್ತದೆ. ಈ ಕ್ವಾರ್ಟರ್ ಫೈನಲ್, ಮೆಗಾ ಫೈನಲ್ ಇರುತ್ತಲ್ಲ, ಹಾಗೆ ಆ ರೀತಿಯಲ್ಲಿ ಒಂದು ವಾತಾವರಣ ಆಗಿರುತ್ತೆ. ಬಹಳ ಭಯ ಶುರುವಾಗ್ಬಿಡುತ್ತೆ. ಇನ್ನು ಓದ್ದೇ ಇದ್ದವನಿಗೂ ಸಮಸ್ಯೆ, ಓದ್ದವನಿಗೂ ಸಮಸ್ಯೆನೆ. ಓದ್ದೇ ಇದ್ದವನು ಏನ್ ಮಾಡ್ಬೇಕಾಗತ್ತೆ? ಕೊನೆ ಕ್ಷಣಗಳಲ್ಲಿ ಏನ್ ಮಾಡಬೇಕಾಗಿದೆ, ತನಗೆ ಎಷ್ಟು ವಿಚಾರಗಳು ಬೇಕು, ತಾನು ಪಾಸ್ ಆಗ್ಲಿಕ್ಕೆ ಯಾವ ರೀತಿಯ ವಾತಾವರಣ ನಿರ್ಮಾಣ ಮಾಡಿಕೊಳ್ಬೇಕು, ಪಾಸ್ ಪ್ಯಾಕೇಜ್ ಬಗ್ಗೆ ಗಮನ ಕೊಡುವಂಥದ್ದು, ಮತ್ತು ಹೇಗೆ ನಾನು ಟ್ಯಾಕಲ್ ಮಾಡಬೇಕಾಗತ್ತೆ, ವಿಷಯಗಳನ್ನ, ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರಬಹುದು. ಈಗಾಗಲೇ ಯಾವುದೇ ಕಾರಣಕ್ಕೆ ಪೂರ್ವ ಪರೀಕ್ಷೆಗಳು, ಅದು ತಾಲೂಕು ಮಟ್ಟ ಇರ್ಬೋದು, ಅಥವಾ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ತರಗತಿ ಮಟ್ಟ, ತುಂಬಾ ಮಟ್ಟದಲ್ಲಿ ಮಾಡ್ತಾರೆ. ಒಟ್ಟಲ್ಲಿ ಮಗು ಮಟ್ಟವನ್ನ ಮೀರಿ ಬಾನ್ ಮಟ್ಟಕ್ಕೆ ಹಾರ್ಬೇಕಂತ ಹೇಳಿ. ಅಣುಕು ಪರೀಕ್ಷೆಗಳು ಕಳೆದ ವರ್ಷ ನಮ್ಮ ಬ್ರಹ್ಮಾವರದಲ್ಲಿ BO ಮೇಡಮ್ ಅವರು ಮಾಡಿದ್ರು, ಶಬಾನ ಅಂಜುಮ್ ಅವರು. ಒಂದು ಮಗುವಿಗೆ ಪರೀಕ್ಷೆ ಹೇಗಾಗುತ್ತೆ ಅದೇ ರೀತಿಯಲ್ಲಿ ಒಂದು ಅಣುಕು ಮತದಾನ ಮಾಡೋದಿಲ್ವಾ, ಹಾಗೆ ಅಣುಕು ಪರೀಕ್ಷೆ SLC ಇದ್ದು. ಇವೆಲ್ಲ ಆಗುವಾಗ ಮಾರ್ಚ್ ಬಂದೇ ಬಿಡುತ್ತೆ. ಎಚ್ಚರಿಕೆಗಳು. ಒಂದ್ ಕಡೆಯಲ್ಲಿ SLC ಆದ್ರೆ ವಿದಾಯ ಸಮಾರಂಭ, ಸೆಕೆಂಡ್ PUC ಆದ್ರೆ ವಿದಾಯ ಸಮಾರಂಭ, 7ನೇ ಕ್ಲಾಸ್ ವಿದಾಯ ಸಮಾರಂಭ. ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಸರ. ಎಲ್ಲ ಸ್ನೇಹಿತರೆಲ್ಲ ಹೊರಗಡೆ ಹೋಗ್ತಾರೆ, ಇನ್ಯಾವ ಸ್ನೇಹಿತ ಸಿಗ್ತಾರೋ, ಫ್ರೆಂಡ್ಶಿಪ್ಪು, ಆ ಶಿಪ್ಪು ಮುಳುಗ್ಬಿಡುತ್ತೋ ಏನೋ ಆತಂಕ, ಹೀಗೆಲ್ಲ ಇದ್ದೇ ಇರ್ತದೆ. ಅಂತೂ ಎಲ್ಲ ಮುಗಿಸ್ಕೊಂಡ ಮೇಲೆ ಮಾರ್ಚ್ ಮುಗೀತು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ವಾತಾವರಣದಿಂದ, ಒಂದು ಒಳ್ಳೆಯ ಪ್ರಯತ್ನದಿಂದ ಇಷ್ಟು ತಿಂಗಳನ್ನ ಅವರ ವಿದ್ಯಾರ್ಥಿ ಅನುಸರಣೆ ಮಾಡಿದ್ರೆ ಆತನಿಗೆ ಒಳ್ಳೆಯ ಅಂಕ ಸಿಗುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಆಮೇಲೆ ಬಿಡಿ, ಮಾರ್ಚ್ ಮುಗಿಯುತ್ತೆ, ಏಪ್ರಿಲ್ 1, 2, 3 ಹೀಗೆ ಇರ್ತದೆ, 4, 5 ಮುಗ್ದು ಬಿಡ್ತದೆ. ಈಗ ಯಾವುದೇ ಪರೀಕ್ಷೆ ಇರ್ಬೋದು. ನಾನು ಮಾತಾಡ್ತಿರೋದು ಪ್ರೌಢಶಾಲೆಯ SLC ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಒಂದರ್ಥದಲ್ಲಿ ಏನಂತ ಹೇಳಿದ್ರೆ, ಪ್ರತಿ ತಿಂಗಳು ಕೂಡ ಪರೀಕ್ಷೆ ಇದ್ದೇ ಇರ್ತದೆ. ಈಗ ನಾನು ಅವಲೋಕನ ಅಂತ ಮಾಡ್ತೀನಿ, ಯಾಕಂದ್ರೆ ಪರೀಕ್ಷೆ ಎಂಬ ಶೀರ್ಷಿಕೆ ಬೇಡ, ಅವಲೋಕನ 1, 2, 3, 4 ಹೀಗೆ ಮಾಡ್ತಾ ಹೋಗ್ತೀನಿ. ಘಟಕ ಪರೀಕ್ಷೆ,
ರಸಪ್ರಶ್ನೆ ಕೇಳುವಂಥದ್ದು, ಆಮೇಲೆ ಯಾವುದು ಮುಖ್ಯ ಪ್ರಶ್ನೆಗಳು ಬಂದೇ ಬರುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅವಲೋಕನ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆಡಿಯೋ ಪಾಠಗಳನ್ನ, ಇದು ಬಹಳ ಒಳ್ಳೆಯದು. ಮಕ್ಕಳು ಆಡಿಯೋ ಪಾಠಗಳನ್ನ ಕೇಳಬೇಕು. ವಿಡಿಯೋ ಪಾಠ ನೋಡುವಾಗ ಎಲ್ಲಿ ಬೇಕಾದ್ರೂ ನೀವು ಆ ವಿಡಿಯೋ ನೋಡ್ತಾ ಇರ್ಬೇಕಾಗತ್ತೆ. ಆಡಿಯೋ ಪಾಠ ಮಾಡ್ತಾ ಇರುವಾಗ ಏನಂಗಿರುತ್ತೆ ಅಂದ್ರೆ, ನೀವು ಕೇಳ್ತಾ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಅದನ್ನ ಕೇಳ್ತಾ ಇರ್ತೀರಿ. ಈಗ ಮನೆ ಕೆಲಸ ಮಾಡ್ತಾ ಇರುವಾಗಲೇ ಆಡಿಯೋ ಪಾಠಗಳನ್ನ ಕೇಳುವಂಥದ್ದು. ಎಲ್ಲ ಆಡಿಯೋ ಪಾಠಗಳಲ್ಲ, ಈಗ ಸರಿಸುಮಾರಾಗಿ ಯಾವುದು ಮುಖ್ಯ ಬರುತ್ತೆ, ಯಾವ ಭಾಗದ ಮೇಲೆ ಹೆಚ್ಚು ವೆಯ್ಟೇಜ್ ಅನ್ನ, ಒತ್ತನ್ನ, ಆದ್ಯತೆ ನೀಡಿದ್ದಾರೆ, ಆ ಪಾಠಗಳನ್ನು ಹೆಚ್ಚು ಗಮನಿಸಿಕೊಳ್ಳುವಂಥದ್ದು. ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ ನೋಡಿ. ಆ ಏಕಾಗ್ರತೆ ಅಂದ ಕೂಡಲೇ ನಮಗೆ ನೆನಪಾಗೋದು ಹದ್ದುಗಳು ಅಲ್ವಾ? ಆ ಹದ್ದುಗಳು ಯಾವ ರೀತಿಯಲ್ಲಿ ಏಕಾಗ್ರತೆಯಿಂದ ಇರುತ್ತವೆ? ಬಹುಶಃ ಎತ್ತರದಲ್ಲಿ ಹಾರ್ತಾ 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 ಅಲ್ಲಿಂದ ಕೆಳಗೆ ನೋಡಿ, ಕೆಳಗೆ ಇರುವ ಬೇರೆ ಬೇರೆ ಹಾವುಗಳು, ಹುಳು ಹುಪ್ಪಟೆಗಳು, ಕೋಳಿ ಮರಿಗಳು, ಇನ್ನಿತರ ಚಿಕ್ಕ ಚಿಕ್ಕ ಇಲಿಯೋ ಮೊಲವೋ ಯಾವುದು, ಹೇಗೆ ಅಲ್ಲಿಂದ ಸುತ್ತುತ್ತಾ 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 ಹಾರಾಡುತ್ತಾ ಬಂದು ಚಂಗನೆ ಆ ಪ್ರಾಣಿಯನ್ನ ಹೇಗೆ ತೆಗೆದುಕೊಳ್ತದೆ? ಏಕಾಗ್ರತೆ. ಏಕಾಗ್ರತೆ ಅಂದ್ರೆ ಆ ಬಗೆಯ ಏಕಾಗ್ರತೆ ಅಲ್ವಾ? ಹಾಗಾಗಿ ಗುರಿ ಅಂದರೆ ಹಾಗಿರಬೇಕು, ಬೇರೆ ಯಾವುದು ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ಮಹಾಭಾರತದ ಕಥೆ ನೆನಪಾಗತ್ತೆ ನನಗೆ. ದ್ರೋಣಾಚಾರ್ಯರು ಕಾಣ್ತದೆ, ಬಹುಶಃ ಅವರು ಪಾಂಡವರು ಮತ್ತು ಕೌರವರು ಅವರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರಂತೆ. ಅಲ್ಲೊಂದು ಮರದ ಮೇಲೆ ನಿಮ್ಗೇನು ಕಾಣುತ್ತೆ ಅಂತ ಪ್ರತಿಯೊಬ್ಬರಲ್ಲಿ ಕೇಳ್ತಾ ಹೋಗ್ತಾರೆ. ಆಗ ಅವರೆಲ್ಲ ಹಕ್ಕಿ ಕಾಣ್ತಾ ಇದೆ, ಮರದ ಕೊಂಬೆ ಕಾಣ್ತಾ ಇದೆ, ಮರ ಮತ್ತು ಹಕ್ಕಿ ಕಾಣ್ತಾ ಇದೆ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಆದ್ರೆ ಬಹುಶಃ ಅರ್ಜುನ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ಹಕ್ಕಿಯ ಕಣ್ಣಲ್ಲದೆ ಬೇರೆ ಏನು ಕಾಣುವುದಿಲ್ಲ. ಗುರಿ ಗುರಿ ಹಾಗಿರ್ಬೇಕು. ಅಷ್ಟು ಏಕಾಗ್ರತೆಯಿಂದ ಆ ಗುರಿಯ ಕಡೆಗೆ ಗಮನ ಕೊಟ್ಟು ಓದುವಂಥದ್ದು, ಪ್ರಯತ್ನ ಮಾಡುವಂಥದ್ದು ಉಂಟಲ್ಲ. ಯಾಕೆಂದ್ರೆ ಇಲ್ಲಿ ಕೆಲವರು ಏನಾಗ್ತದೆ, ದಡ್ಡ, ನನಗೆ ಏಕಾಗ್ರತೆ ಇಲ್ಲ, ನನಗೆ ಪ್ರಯತ್ನ ಮಾಡಲಿಕ್ಕೆ ಅರ್ಥ ಆಗೋದಿಲ್ಲ, ನನಗೆ ಗುರಿ ಇಲ್ಲ, ನನಗೆ ಸಾಧ್ಯ ಇಲ್ಲ, ಕೊನೆಯದಾಗಿ ಹೇಳೋದು ನನಗೆ ಸಾಧ್ಯ ಇಲ್ಲ, ನಾನು ಸೋತು ಹೋಗ್ಬಿಡ್ತೀನಿ ಎಂಬ ಒಂದು ಆತಂಕ ಮಕ್ಕಳಿಗೆ ಇರುತ್ತದೆ ಅಲ್ವೇ? ಸೊ ಹಾಗಾಗಿ ಆ ಆತಂಕವನ್ನು ವಿದ್ಯಾರ್ಥಿಗಳು ದೂರಕ್ಕೆ ಬಿಡಬೇಕಾಗತ್ತೆ, ದೂರ ಸರಿಸ್ಕೊಳ್ಬೇಕಾಗತ್ತೆ. ಇಲ್ಲ, ಜಗತ್ತಲ್ಲಿ ನೀವು ಯಾರನ್ನೇ ಬೇಕಾದ್ರೂ ನೋಡಿ, ಇತಿಹಾಸ ತೆಗೆದು ನೋಡಿ, ಜಗತ್ತಲ್ಲಿ ದಡ್ರು ಅಂತ ಒಂದು ವ್ಯವಸ್ಥೆಗಳೇ ಇಲ್ಲ. ನಾವೇ ಮಾಡ್ಕೊಂಡದ್ದು. ದಡ್ಡ ಅಂತ ನಾವು ಹೇಳುದಲ್ವಾ, ಅದು ಯಾರೊಬ್ಬ ಶಿಕ್ಷಕ ಹೇಳಿರ್ತಾನೆ, ನೀನ್ ದಡ್ಡ, ನಿನ್ ಕೈಲಿ ಆಗೋಲ್ಲ. ಹಂಗೆ ಹೇಳಿದಾಗ ನೀನೇನ್ ನಿರ್ಧಾರ ಮಾಡ್ದಿ? ನೀನು ದಡ್ಡ ಅನ್ಕೊಂಡ್ಬಿಟ್ರೆ ಅಥವಾ ನೀವು ದಡ್ಡ ಅನ್ಕೊಂಡ್ಬಿಟ್ರೆ ನೀವು ದಡ್ಡ ಆಗ್ಬಿಡ್ತೀರಿ. ಯಾಕೆ ಪ್ರಯತ್ನ ಪಡಬಾರ್ದು? ಯಾಕೆ ನಾನು ನನ್ನ ಕೈಯಿಂದ ಸಾಧ್ಯವಾದಂಥ ವಿಚಾರವನ್ನ ಕಲ್ತ್ಕೊಳ್ಬಾರ್ದು? ಅಥವಾ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಅಂತ ಉಂಟಲ್ಲ ಗಾಂಧೀಜಿಯವರ ಕರೆ. ಕೊನೆಯ ಸ್ಥಿತಿಯಲ್ಲಿ ಈಗ ಜನವರಿ ಬಂದಾಯ್ತು, ಇದನ್ನು ಮಾಡಕ್ಕಾಗಲ್ಲ. ಈ ಹಂತದಲ್ಲಿ ನನಗೆ ಪಾಸ್ ಆಗ್ಲಿಕ್ಕೆ ಏನು ಬೇಕು, ಎಷ್ಟು ಬೇಕು, ನನ್ನ ಸಾಮರ್ಥ್ಯ ಎಷ್ಟು, ಆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ಆ ದಿಸೆಯಲ್ಲಿ ಪ್ರಯತ್ನವನ್ನ ಮಾಡುವಂಥದ್ದು, ಇದು ಬಹಳ ಮುಖ್ಯ ಆಗಿರುತ್ತೆ. ಹೇಗೆ? ಅದಕ್ಕೆ ನಾವು ಒಂದು ಟೈಮ್ ಟೇಬಲ್ ಅಂತ ಹೇಳ್ತೀವಿ. ನಾವು ಒಂದು ವೇಳಾಪಟ್ಟಿ ಬೇಕೇ ಬೇಕಪ್ಪ. ಗಮನಿಸ್ಕೊಳ್ಬೇಕು ಮಕ್ಕಳೇ, ವಿದ್ಯಾರ್ಥಿಗಳೇ, ವೇಳಾಪಟ್ಟಿ ಬೇಕು. ಯಾಕೆಂದ್ರೆ ಎಷ್ಟು ಓದಬೇಕು? ಈಗ ನಮ್ಮ ಕಾಲಕ್ಕೆಲ್ಲ ಟೈಮ್ ಟೇಬಲ್ ಇರಲಿಲ್ಲ ಓದೋದಕ್ಕೆ. ಪರೀಕ್ಷೆ ಟೈಮ್ ಟೇಬಲ್ ಮಾತ್ರ ಬರ್ತಾ ಇತ್ತು. ನಮ್ಮ ಓದುವ ಟೈಮ್ ಟೇಬಲ್ ಅಂತ ಇರಲಿಲ್ಲ. ಮನಸ್ಸಾದಾಗ ಓದುವುದು, ಹೆದರಿಕೆ ಆದಾಗ ಓದುವುದು, ಒಟ್ರಾಶಿ ಓದುವುದು ಹೇಳ್ತಾರಲ್ಲ. ಈಗ ಹಾಗಲ್ಲ. ನಾನು ಇಡೀ ದಿವಸ ತೆಗೆದುಕೊಂಡ್ರೆ, ಒಂದು ವಾರ ತೆಗೆದುಕೊಂಡ್ರೆ 5 ರಿಂದ 6, 6 ರಿಂದ 7, 8 ರಿಂದ ಹೀಗೆ 10 ರಿಂದ 11ವರೆಗೆ ನಾನು ಏನು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಅದನ್ನ ಗಮನಿಸಿಕೊಂಡು ಓದುವಂಥದ್ದು, ಓದುವ ಪ್ರಯತ್ನ. ಅದಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಆಗುವುದಿಲ್ಲ, ಹಾಗೆ ಓದಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇನ್ನು
ಯಾವುದು ನನ್ನನ್ನ ಕೊಲ್ತಾ ಇದೆ, ಯಾವುದು ನನ್ನನ್ನ ಸಮಯವನ್ನ ಫೋಲ್ ಮಾಡ್ತಾ ಇದೆ, ವ್ಯರ್ಥ ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ, ಅದರ ಬಗ್ಗೆ ಗಮನಿಸುವಂಥದ್ದು. ಅಂದ್ರೆ ನಾನು ಸುಮ್ಮನೆ ಹರಟೆ ಹೊಡಿತಾ ಇದ್ದೀನ, ಅಥವಾ ನಾನು ಪರೀಕ್ಷೆ ಮುಗಿಯುವವರೆಗೂ ಟಿವಿ ನೋಡೋದಿಲ್ಲ, ಮೊಬೈಲ್ ಮುಟ್ಟೋದಿಲ್ಲ, ನನ್ನ ಇತರ ಆಕ್ಟಿವಿಟಿಗಳು ಅಥವಾ ಸಾಂಸ್ಕೃತಿಕ ಸಾಹಿತ್ಯಿಕ ಆಕ್ಟಿವಿಟಿಗಳು, ಚಟುವಟಿಕೆಗಳು, ಇವೆಲ್ಲ ನಾನು ದೂರ ಇಡ್ತೀನಿ. ನಾನು ಏನು ಗುರಿ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಒಂದೇ ರೀತಿಯಲ್ಲಿ ಒಂದೇ ಸಮಯ ನಾನು ಓದುವುದಿಲ್ಲ, ಸ್ವಲ್ಪ ವಿರಾಮ ಕೊಟ್ಟು ಓದ್ತೀನಿ, ನೋಟ್ಸು ಬರ್ಕೊಳ್ತೀನಿ. ನಾನು ಏನು ಓದಬೇಕಾಗಿದೆ ಅದನ್ನು ನಾನು ಗಮನಿಸಿಕೊಳ್ತೀನಿ. ಪಾಠದಲ್ಲಿ ಬರುವ ಮುಖ್ಯಾಂಶಗಳನ್ನು ನಾನು ಅಡಿಗೆರೆ ಅಂಡರ್ಲೈನ್ ಹಾಕ್ತೀನಿ. ಒಂದು ವೇಳೆ ಓದುವಾಗ ನಿದ್ರೆ ಬಂದ್ರೆ ಸ್ವಲ್ಪ ಮುಖ ತೊಳಿತೀನಿ. ಹೀಗೆ ಬೇರೆ ಬೇರೆ ಅಂಶಗಳನ್ನು ನಾವು ಹಾಕುವುದರಿಂದ ನಮಗೆ ಒಳ್ಳೆಯದಾಗತ್ತೆ. ಅಂದ್ರೆ ತನಗೆ ಒಂದು ಲಕ್ಷ್ಮಣ ರೇಖೆಯನ್ನ ಹಾಕಿಕೊಳ್ಳುವಂಥದ್ದು, ಕಡಿವಾಣ ಹಾಕಿಕೊಳ್ಳುವಂಥದ್ದು, ಎಚ್ಚರಿಕೆಯನ್ನ ಪಾಲಿಸುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಭವಿಷ್ಯದ ಬಗ್ಗೆ ನಾನು ಏನು ಮಾಡಬೇಕಾಗಿದೆ, ನನ್ನ ಭವಿತವ್ಯದ ಬಗ್ಗೆ ನಾನು ಏನು ಕಲ್ಪನೆ ಮಾಡಬೇಕಾಗಿದೆ. ಒಂದು ಸಾಧಿಸುವಂತ ಮನಸ್ಸಿದ್ರೆ ನಿಮ್ಗೆ ಗೊತ್ತಿದೆ, ಇದು ಹಳೆ ತುಂಬಾ ಸಲ ಹೇಳಿದ್ದೀನಿ ನಾನು. ಮನಸ್ಸು ಮಾಡಬೇಕು, ಭರವಸೆಗಳು ಬೇಕು. ಅಲ್ಲ, ತಿಂಗಳು ಬಹಳ ಕಡಿಮೆ ಇದೆ, ನಾನು ಪಾಸ್ ಆಗ್ತೀನ, ಇನ್ನೇನು ಮಾಡೋಕ್ಕಾಗತ್ತೆ, ನಾನು ಫೈಲೆ, ಅಯ್ಯೋ ಏನ್ ಮಾಡೋದು, ಪಾಸ್ ಆದ್ರೆ ಕಾಲೇಜು, ಫೈಲ್ ಆದ್ರೆ ಮ್ಯಾರೇಜು ಅಂದ್ಕೊಳ್ಳೋದಲ್ಲ. ಅದರ ಬದಲು ಪ್ರಯತ್ನವನ್ನ ಮಾಡ್ತಾ ಹೋಗುವಂಥದ್ದು. ಯಾವ ದಿಸೆಯಲ್ಲಿ ನಾನು ಸಾಗಬೇಕಾಗಿದೆ, ಹೇಗೆ ಸಾಗಬೇಕಾಗಿದೆ, ಆ ದೃಷ್ಟಿಯಲ್ಲಿ ತನ್ನತನವನ್ನ ರೂಪಿಸಿಕೊಳ್ಳುವಂಥದ್ದು. ಒಂದು ವೇಳಾಪಟ್ಟಿಯ ಜೊತೆಗೆ ನಿರ್ಧಾರಗಳೂ ಕೂಡ ಬಹಳ ಮುಖ್ಯವಾಗುತ್ತೆ. ವೇಳಾಪಟ್ಟಿ ನಾವು ಮಾಡ್ತೀವಿ, ಬಹುತೇಕ ಮಕ್ಕಳು ಮಾಡ್ತಾರೆ, ಆಮೇಲೆ ಅಲ್ಲಿ ಕೈ ಬಿಡ್ತಾರೆ. ಇನ್ನೊಂದು, ಎಷ್ಟು ಮಾರ್ಕು ನನಗೆ ಸಿಗಬಹುದು, ಎಷ್ಟು ಮಾರ್ಕು ನನಗೆ ಸಿಗಬಹುದು, ಯಾವ ರೀತಿಯಲ್ಲಿ ಸಿಗಬಹುದು, ಹೇಗೆ ಸಿಗಬಹುದು. ಈಗ ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಹೇಗೆ ನಾನೇ ಬರ್ಕೊಳ್ಳೋದು, ನನಗೆ ಈ ಬಾರಿ ಇಷ್ಟು ಮಾರ್ಕ್ ಸಿಕ್ಕತ್ತೆ, ಇದರಲ್ಲಿಷ್ಟು ಗಣಿತ ಇಷ್ಟು, ಸಮಾಜ ವಿಜ್ಞಾನ ಇಷ್ಟು, ವಿಜ್ಞಾನ ಇಷ್ಟು, ಆಮೇಲೆ ಕನ್ನಡ, ಹಿಂದಿ, ಸಂಸ್ಕೃತ, ಹೀಗೆ ಮಾರ್ಕ್ ಅನ್ನ ಹಾಕೊಂಡು ಅದನ್ನ ಟಾಸ್ಕ್ ನಮ್ದು, ಅದಕ್ಕೆ ಅನುಗುಣವಾಗಿ ತಯಾರಿಯನ್ನ ಮಾಡಿಕೊಳ್ತಾ ಹೋಗುವಂಥದ್ದು, ಅದಕ್ಕೆ ಅನುಗುಣವಾಗಿ ತರಬೇತಿಯನ್ನ, ಮಾರ್ಗದರ್ಶನವನ್ನ, ಅಭ್ಯಾಸವನ್ನ, ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.